ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಆಭರಣ ಪ್ರಿಯರಿಗೆ ಸಿಹಿ ಸುದ್ದಿ, ಚಿನ್ನ ಬೆಳ್ಳಿಯ ಬೆಲೆ ಕುಸಿದಿದೆ. ಓಕೆ, ಆಭರಣ ಪ್ರಿಯರಿಗೆ ತುಂಬಾ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಚಿನ್ನ ಬೆಳ್ಳಿಯ ಬೆಲೆ ಕುಸಿದಿದೆ, ದಿಢೀರ್ ಕುಸಿತ ಕಂಡಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರತಿಮಾ. ನಿಜವಾಗಿಯೂ ಆಭರಣ ಪ್ರಿಯರಿಗೆ ಇದೊಂದು ದೊಡ್ಡ ಸಿಹಿ ಸುದ್ದಿನೇ ಅಂತ ಹೇಳ್ಬಹುದು. ಚಿನ್ನ 1,000 ಕಡಿಮೆ ಆಗಿದೆ, ಬೆಳ್ಳಿ ಅಂತೂ 15,000 ಕಡಿಮೆ ಆಗಿದೆ. ದಿಢೀರ್ ಈ ರೀತಿಯ ಕುಸಿತಕ್ಕೆ ಏನ್ ಕಾರಣ ಪ್ರತಿಮಾ? ಭಾವನಾ, ನಿಜಕ್ಕೂ ಇದನ್ನ ನಾವು ದಸರಾ ಕೊಡುಗೆ ಅನ್ಬೇಕು ಅಥವಾ ಸಾಕಷ್ಟು ದಿನಗಳಿಂದಾಗಿ ಬಂಗಾರದ ಬೆಲೆ ಏರಿಕೆಯಿಂದಾಗಿ ತತ್ತರಿಸಿ ಹೋಗಿದಂತಹ ಜನತೆಗೆ ಒಂದು ಸಿಹಿ ಸುದ್ದಿ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ. ಆದ್ರೆ 1,000 ರೂಪಾಯಿ ಇಳಿಕೆ ಚಿನ್ನದ ಬೆಲೆಯಲ್ಲಿ ಆಗಿರೋದು ನಿಜಕ್ಕೂ ಸಂತಸ ಸುದ್ದಿಯೇ. ಈ ಚಿನ್ನದ ಬೆಲೆಯಲ್ಲಿ ಇಳಿಕೆ ಆಗ್ಲಿ ಏರಿಕೆ ಆಗ್ಲಿ ಇದು ಅಮೆರಿಕದ ಮಾರುಕಟ್ಟೆಯಲ್ಲಿ ಆಗುವಂತಹ ಏನು ಚೇಂಜಸ್ ಆಗುತ್ತೆ ಅದರ ಪ್ರಭಾವದಿಂದಾಗಿ ಇಲ್ಲಿ ಆಗುವಂತಹ ಸಂಭವ ಇರುತ್ತೆ. ಹಾಗಾಗಿ ಈಗ ಅಮೆರಿಕದಲ್ಲಿ ಬೆಲೆ ಕುಸಿತ ಕಂಡಿರೋದ್ರಿಂದ ಷೇರು ಮಾರುಕಟ್ಟೆ ಕುಸಿತ ಕಂಡಾಗ ಚಿನ್ನದ ಬೆಲೆ ಏರಿಕೆ ಆಗ್ತಿತ್ತು. ಆದ್ರೆ ಈ ಬಾರಿ ವ್ಯತಿರಿಕ್ತವಾಗಿ ಷೇರು ಮಾರುಕಟ್ಟೆ ಕುಸಿತದ ಜೊತೆಗೇನೆ ಚಿನ್ನದ ಬೆಲೆಯಲ್ಲಿ ಕೂಡ ಇಳಿಕೆಯಾಗಿದೆ. ಯಾಕಂದ್ರೆ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಇರುವಂತದ್ದು ಕಡಿಮೆ ಆಗ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ. ಹಾಗಾಗಿ ಈಗ ಡಿಮಾಂಡ್ ಕಡಿಮೆಯಾದ ಸಂದರ್ಭದಿಂದಾಗಿ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗೋದು ಕಂಡು ಬರ್ತಾ ಇದೆ. ಹೀಗಾಗಿ 24,990 ರೂಪಾಯಿ ಇತ್ತು ಭಾವನಾ. ಇದು 22 ಕ್ಯಾರೆಟ್ ಚಿನ್ನಕ್ಕೆ ನಿನ್ನೆಯ ರೇಟ್ ಹೇಳೋದಾದ್ರೆ ಇವತ್ತು 24,100 ರೂಪಾಯಿ ಆಗಿದೆ. ಅಂದ್ರೆ ಸರಾಸರಿ 1,000 ರೂಪಾಯಿ ಇಳಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ ಚಿನ್ನಕ್ಕೆ ಬರೋದಾದ್ರೆ ಅದರಲ್ಲಿ 26,690 ರೂಪಾಯಿ ಆಗಿದೆ. ಅಲ್ಲೂ ಕೂಡ ಸುಮಾರು 1,000 ರೂಪಾಯಿ ಇಳಿಕೆ ಕಂಡು ಬರ್ತಾ ಇದೆ. ಇದೆಲ್ಲವನ್ನು ಹೊರತುಪಡಿಸಿ ಇನ್ನು ಬೆಳ್ಳಿಗೆ ಬರೋದಾದ್ರೆ ನಿಜಕ್ಕೂ ಬೆಳ್ಳಿಯನ್ನ ಕೊಳ್ಳಲಿಕ್ಕೆ ಯಾವೆಲ್ಲ ಗ್ರಾಹಕರು ಇಷ್ಟಪಡ್ತಾರೋ ಅವರಿಗೆ ಇದು ಬಂಪರ್ ಸುದ್ದಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ 15,000 ರೂಪಾಯಿ ಇಳಿಕೆಯಾಗಿರುವಂತಹದ್ದು 1 kg ಬೆಳ್ಳಿಗೆ. ಆದ್ರೆ ಭಾವನಾ, ಇನ್ನೊಂದನ್ನು ನಾವು ಗಮನಿಸಲೇಬೇಕು. ಈ ಒಂದು ಇಳಿಕೆ ಏರಿಕೆ ಏನಿರುತ್ತೆ ಇದು ಅಲ್ಲಿ ನಿಂತು ಬಿಡಲ್ಲ. ಒಂದ್ ರೀತಿಯಲ್ಲಿ ಇವತ್ತು ಇಳಿಕೆ ಆಯ್ತು ಅಂದ್ರೆ ನಾಳೆ ಮತ್ತೆ ದುಪ್ಪಟ್ಟು ಏರಿಕೆ ಆಗುವಂತಹ ಸಂದರ್ಭ ಕೂಡ ಇರುತ್ತೆ. ಹಾಗಾಗಿ ನಾವು ಇದನ್ನೇ ನೆಚ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇದು ಎಲ್ಲ ಈ ಚಿನ್ನದ ವ್ಯಾಪಾರಿಗಳು ಹೇಳುವ ಪ್ರಕಾರ ಈ ಗುರುವಾರದವರೆಗೆ ಈ ಒಂದು ಬೆಲೆಯಲ್ಲಿ ಇಳಿಕೆಯನ್ನ ಕಂಡು ಬರ್ಬೋದೇನೋ. ಆದ್ರೆ ಗುರುವಾರದ ನಂತರ ಮತ್ತೆ ಚಿನ್ನದ ಬೆಲೆ ಏರಿಕೆಯಾಗುವಂತಹ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇವೆ. ಹಾಗಾಗಿ 2-3 ದಿನದಲ್ಲಿ ಎಷ್ಟು ಖರೀದಿ ಮಾಡ್ಬೇಕು ಖರೀದಿ ಮಾಡ್ಕೊಬಿಟ್ರೆ ಒಳ್ಳೇದು ಅಂತ ಅನ್ಸುತ್ತೆ ಭಾವನಾ. ಓಕೆ ಪ್ರತಿಮಾ, ಧನ್ಯವಾದ ಮಾಹಿತಿಗಾಗಿ.